2025-26ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಬಿಸಿಯೂಟ ತಯಾರಕರಿಗೆ ವೇತನ ಹೆಚ್ಚಿಸುವುದು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಕ್ಷರ ದಾಸೋಹ ಬಿಸಿ ಊಟ ತಯಾರಕರ ಫೆಡರೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕರ್ನಾಟಕ ರಾಜ್ಯದಲ್ಲಿ ಕಳೆದ 23 ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಸೇರಿದಂತೆ ಹಿರಿಯ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ ಶಾಲೆಗಳಲ್ಲಿ ಅಡುಗೆ ಕೆಲಸ ಮಾಡುತ್ತಿರುವ ಬಿಸಿಯೂಟ ತಯಾರಕ ಮಹಿಳೆಯರು ಅತ್ಯಂತ ಕಡಿಮೆ ಗೌರವ ಸಂಭಾವನೆಗೆ ದುಡಿಯುತ್ತಿದ್ದಾರೆ. ಮುಖ್ಯ ಅಡಿಗೆಯವರಿಗೆ ಮಾಸಿಕ ₹3,700 ಹಾಗೂ ಸಹಾಯಕ ಅಡಿಗೆಯವರಿಗೆ ₹3,600 ಮಾತ್ರ ಗೌರವ ಸಂಭಾವನೆ ಬರುತ್ತಿದ್ದು, ಇದರಿಂದ ಬಿಸಿಯೂಟ ತಯಾರಕರು ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ಆದ್ದರಿಂದ ಈವರೆಗೆ 2025-26ರ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡುವುದು, ಮರಣ ಪರಿಹಾರ ಜಾರಿಗೊಳಿಸುವುದು, ನಿವೃತ್ತರಾದವರಿಗೆ ಎಡಗಂಟು ಹಣವನ್ನ ಕನಿಷ್ಠ ₹2 ಲಕ್ಷ ಏರಿಸುವುದು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನ 2025-26ರ ಬಜೆಟ್ನಲ್ಲಿ ಜಾರಿಗೊಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ತಯಾರಕರಿಗೆ ಪಗಾರ ಹೆಚ್ಚು ಮಾಡಲೇಬೇಕು. ಈ ಬಜೆಟ್ನಲ್ಲಿ ಸರ್ಕಾರ ₹10,000 ಹೆಚ್ಚಿಗೆ ಘೋಷಣೆ ಮಾಡಲೇಬೇಕು. ಕನಿಷ್ಠ ವೇತನ ಕೊಡದೇ ಇರತಕ್ಕಂಥ ರಾಜ್ಯ ಸರ್ಕಾರ ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ. ಬಿಸಿ ಊಟ ನೌಕರರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ ಕೇಳಿದಿಕ್ಕಾರ. ಬಿಸಿ ಊಟ ನೌಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ ಕೇಳಿದಿಕ್ಕಾರ. ಬಿಸಿ ಊಟ ವೇತನ ಹೆಚ್ಚಿಗೆ ಮಾಡದಿರುವ ಸರ್ಕಾರ ಕೇಳಿದಿಕ್ಕಾರ. ಕಿರುಕುಳ ನೀಡುತ್ತಿರುವ SDMC ಅಧ್ಯಕ್ಷರಿಗೆ ಹೇಳಿದಿಕ್ಕಾರ. ಬಿಸಿ ಊಟ ತಯಾರಕರಿಗೆ ಕಿರುಕುಳ ನೀಡುತ್ತಿರುವ HMರಿಗೆ ಹೇಳಿದಿಕ್ಕಾರ. ಜೈಂಟ್ ಅಕೌಂಟ್ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ. ನಮ್ಮ ಬಿಸಿ ಊಟ ನೌಕರರಿಗೆ ಬಹಳ ಅನ್ಯಾಯ ಆಗಿದೆ. ಎಲ್ಲ ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗಿದೆ. ಕೆಲಸ ಎಲ್ಲ ಹೆಚ್ಚಿಗಾಗಿದೆ. ಕೆಲಸ ಹೆಚ್ಚಿಗಾದ್ರೆ ಪಗಾರ ಹೆಚ್ಚಿಗಿಲ್ಲ. ಮತ್ತು ಇದು HDMC ಅಧ್ಯಕ್ಷರು, ಹೆಡ್ ಮಾಸ್ತರು ಭಾಳ ಕಿರ್ಕೊಳ ಕೊಡ್ತಾರೆ. ತತ್ತಿ ಸೊಲಿಯೋದು ರೊಕ್ಕನೂ ಹೆಚ್ಚಿಗೆ ಮಾಡ್ತೀವಿ ಅಂತ ಅದನ್ನು ಹೆಚ್ಚಿಗೆ ಮಾಡಿಲ್ಲ. ಅವಾಗ ವಾರಕ್ಕೆ ಒಂದು ಸಲ ಇತ್ತು, 6 ದಿನ ಕಂಟಿನ್ಯೂ ತತ್ತಿ ಹಾಕ್ತೀವಿ, ಹಾಲು ಹಾಕ್ತೀವಿ. ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಪ್ರಕಾರ ನಮಗೆ ದುಡ್ಡು ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಭಾಳ ಕಷ್ಟ ನಡೀತದೆ. 100 ಮಕ್ಕಳು ಸಾಲಿಗೆ 200 ಮಕ್ಕಳು ಇದ್ದಾರೆ ನಮ್ಮ ಮಕ್ಕಳು ಅಂತೇಳಿ ನಾವು ಬೇಡಿಕೆಗಳು ನಾವು ಮಕ್ಕಳಿಗೆ ನಾವು ಊಟ ಹಾಕ್ತೀವಿ. ಮಧ್ಯಾಹ್ನ ಬಿಸಿ ಊಟ ಅಂದರೆ ಎದಕ್ಕೆ ಹೇಳ್ತಾರೆ, ಎದಕ್ಕೆ ಹಸು ಮಕ್ಕಳಿಗೆ ನಾವು ಹಸು ಕೊಡ್ತೀವಿ. ಆ ಪ್ರಕಾರ ನಮಗೆ ಪಗಾರಿಲ್ಲ. ಟೀಚರ್ ಅದು ಕಿರ್ಕೊಳ ಹೆಚ್ಚಿಗೆ, ಹೆಡ್ ಮಾಸ್ಟರ್ ಕಿರ್ಕೊಳ ಹೆಚ್ಚಿಗಾಗಿ ನಮಗೆ ಪೇಮೆಂಟ್ ಹೆಚ್ಚಿಗೆ ಮಾಡಬೇಕು. ನಮಗೆ ಬ್ಯಾಸ್ಗೆ ಊಟ ಇದು ಬರ್ಕೋತಾರೆ ನೋಡ್ರಿ, ಸ್ಟಾಂಪ್ ಅವೆಲ್ಲ ರದ್ದು ಪಡಿಬೇಕು. ಮತ್ತು HDMC ಅಧ್ಯಕ್ಷರದು ಹೆಡ್ ಮಾಸ್ತರ್ ಅಕೌಂಟ್ ಎಲ್ಲ ರದ್ದು ಪಡಿಬೇಕು. ನಮಗೆಲ್ಲ ಪೇಮೆಂಟ್ ಹೆಚ್ಚಿಗೆ ಆಗಬೇಕು, ರಿಟೈರ್ಡ್ ಆದ್ರೆ ರೊಕ್ಕ ಸಿಗಬೇಕು ಅಂತೇಳಿ ನಾಲ್ಕು ಮಾತಾಡಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.